ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇನ್ನೇನು ಭಾದ್ರಪದ ಮಾಸ ಬಂದಿತು. ಅಷ್ಟಮಿ ಗೌರಿ ಪೂಜೆಯನ್ನು ಮಾಡಿ ದಾರವನ್ನು ಕಟ್ಟಿಕೊಳ್ಳುವ ಸಂಭ್ರಮ ಎಲ್ಲರಿಗೂ ಇರುತ್ತದೆ. ಕೆಲವರಿಗೆ ಶ್ರಾವಣ ಮಾಸದ ಗೌರಿಯನ್ನು ಕೂಡಿಸಲು ಅನುಕೂಲವಾಗಿ ಇರುವುದಿಲ್ಲ. ಶ್ರಾವಣ ಮಾಸದಲ್ಲಿ 4-5 ಶುಕ್ರವಾರ ಶನಿವಾರ ಮಾಡುವಂಥ ಅನುಕೂಲ ಅವರಿಗೆ ಆಗದೇ ಇದ್ದರೆ ಏನು ಮಾಡುವುದು? ಶ್ರಾವಣದಲ್ಲಿ 2 ಶುಕ್ರವಾರ ಪೂಜಿಸಿ ನಂತರ ಜ್ಯೇಷ್ಠಾದೇವಿ ಅಷ್ಟಮಿ ಗೌರಿ ಪೂಜೆ ಮಾಡಿ ದೌರವನ್ನು ಹಾಕಿಕೊಳ್ಳಬಹುದು. ಆದರೆ ಶ್ರಾವಣದಲ್ಲಿ ಒಂದೇ ಶುಕ್ರವಾರ ಪೂಜೆ ಮಾಡೋಕ್ಕೆ ಬರೋದಿಲ್ಲ. 4-5 ಶುಕ್ರವಾರಗಳಲ್ಲಿ 2ನೇ ಶುಕ್ರವಾರ ಅಥವಾ 3-4ನೇ ಶುಕ್ರವಾರ ಯಾವಾಗ ಕೂಡಿಸಿದರೂ 3-4 ಆಗ್ತದೆ, ಆವಾಗ ಪರವಾಗಿಲ್ಲ. ಆದರೆ ಒಂದೇ ಒಂದು ಶುಕ್ರವಾರ ಶನಿವಾರ ಪೂಜೆ ಮಾಡಿ ನಂತರ ಅಷ್ಟಮಿಯನ್ನು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಅಷ್ಟಮಿ ಗೌರಿ ಅಂತ ಆವಾಗಲೇ ಪೂಜೆ ಮಾಡ್ತೀನಂದರೆ ಅದು ಆಗ ಗೌರಿ ಪೂಜೆ ಅಂತ ಅಲ್ಲ. ಅವರು ಬರೀ ದೌರವನ್ನು ಅಂದರೆ ದಾರಾಕ್ಷಣ ಕೊಡುವುದು ಅಂತ ಹೇಳ್ತಾರೆ ನಮ್ಮ ಕಡೆಗೆ. ಮನೆಯಲ್ಲಿ 3 ಪೂಜೆ ಇರುವಂಥವರು ಸಪ್ತಮಿ ದಿನ ಅನುರಾಧಾ ನಕ್ಷತ್ರದಲ್ಲಿ ಜ್ಯೇಷ್ಠಾದೇವಿಯನ್ನು ಇಟ್ಟು ಪೂಜೆ ಮಾಡಬೇಕು. ನಂತರ ಅಷ್ಟಮಿಯಂದು ದೇವಿಗೆ ಅಡಿಗೆ ಮಾಡಿ ನೈವೇದ್ಯ ತೋರಿಸಿ ಆರತಿಯನ್ನು ಬೆಳಗಬೇಕು. ಕೆಲವರು ದೂರದಲ್ಲಿ ಇರ್ತಾರೆ, ಅವರಿಗೆ ಅನುಕೂಲವಾಗುವುದಿಲ್ಲ. ಊರಿನಿಂದ ದಾರ ಬರುವುದು ತಡವಾದರೆ ಪಕ್ಷಮಾಸ ಬಂದುಬಿಡುತ್ತದೆ. ಹೀಗಾಗಿ ಅನುಕೂಲ ಆಗದೇ ಇರುವವರು ತಾವೇ ಮನೆಯಲ್ಲಿ ಈ ಜ್ಯೇಷ್ಠಾದೇವಿಯನ್ನು ಪೂಜಿಸಿ ದಾರವನ್ನು ಹಾಕಿಕೊಳ್ಳಬಹುದು. ಕೆಲವರಿಗೆ ಗೊಂದಲ ಇದ್ದು ನನ್ನನ್ನು ಸುಮಾರು ಜನ ಕೇಳಿದ್ದಾರೆ, ಅಷ್ಟಮಿ ಗೌರಿ ಮಾತ್ರ ನಾವು ಪೂಜೆ ಮಾಡಬಹುದಾ ಅಂತ. ಈ ಜ್ಯೇಷ್ಠಾದೇವಿಯನ್ನು ಕೂಡಿಸಿ ಪೂಜೆ ಮಾತ್ರ ಮಾಡಬಹುದು. 16 ಎಳೆಯ 16 ಮುಷ್ಟಿ ಇರುವ 2 ದಾರವನ್ನು ಮಾಡಬೇಕು. ಮಕ್ಕಳಿದ್ದವರು ಹೆಣ್ಣು ಮಕ್ಕಳಿಗೆ 5 ಎಳೆ, ಗಂಡು ಮಕ್ಕಳಿಗೆ 8 ಎಳೆ, ಈ ರೀತಿ ದಾರವನ್ನು ಸಿದ್ಧತೆ ಮಾಡಿಕೊಳ್ಳಬೇಕು. ಗೌರಿಯನ್ನು ಕೂಡಿಸಿದರೆ ಮಾತ್ರ 5 ಎಳೆ, 7 ಎಳೆ, 9 ಎಳೆ ಅಂತ ಬೇರೆ ಗೌರಿಯ ದಾರ ಇರ್ತದೆ. ಶ್ರಾವಣ ಗೌರಿಯನ್ನು ಪೂಜೆ ಮಾಡದವರು ಈ ಬರೀ 2 16 ಎಳೆ ಮಕ್ಕಳ ದಾರಗಳನ್ನು ಮಾತ್ರ ಸಿದ್ಧತೆ ಮಾಡಿಟ್ಟುಕೊಂಡು ಸಪ್ತಮಿ ಅನುರಾಧಾ ನಕ್ಷತ್ರದಲ್ಲಿ ಈ ಜ್ಯೇಷ್ಠಾದೇವಿಯನ್ನು ಸ್ಥಾಪನೆ ಮಾಡಬೇಕು. ಮಕ್ಕಳು ಆಗಾಗ ಮುಟ್ಟದ ಹಾಗೆ ದೇವರ ಹತ್ತಿರ ಅಥವಾ ದೇವರ ಗೂಡಿನಲ್ಲಿ ಎಲ್ಲಿ ಸ್ಥಳವಿರ್ತದೋ ಅಲ್ಲಿ ರಂಗೋಲಿ ಹಾಕಿ ಎಡಬಲಕ್ಕೆ 2 ಎಣ್ಣೆ ದೀಪಗಳನ್ನು ಹಚ್ಚಿಟ್ಟು ಸಾಧ್ಯವಾದರೆ ಮಣೆಯ ಮೇಲೆ ಮೊದಲು ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆ ಹಾಕಿ ಅದರ ಮೇಲೆ 2 ಕೈಯಿಂದ ಬೊಗಸೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಮಣೆಯ ಮೇಲೆ ಹಾಕಿ ದೇವರಿಗೆ ಕುಂಕುಮ ಇಡುವ ಬೆರಳಿನಿಂದ ಈ ಜ್ಯೇಷ್ಠಾದೇವಿಯನ್ನು ಮನಸ್ಸಿನಲ್ಲಿ ಆವಾಹನ ಮಾಡಿಕೊಳ್ಳಬೇಕು. ಆ ಅಕ್ಕಿಯ ಮೇಲೆ ಶ್ರೀ ಜ್ಯೇಷ್ಠಾದೇವಿ ಪ್ರಸನ್ನ ಅಂತ ಬರೆದು ಶಂಖ ಚಕ್ರ ಪದ್ಮ ಮತ್ತು ಸ್ವಸ್ತಿಕ ಅಂತ ಬರೆದು ಅಕ್ಕಿ ಹರಡಿದರೂ ಕೂಡ ಮತ್ತೆ ಓರಣ ಮಾಡಿ ಅದರ ಮೇಲೆ ಬರೆಯಬೇಕು. ನೀವು ಗೌರಿಯ ದಾರವನ್ನು ಅರಿಶಿಣ ಬೇರಿನಲ್ಲಿ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ತೆಗೆದು ಅದರಲ್ಲಿ ಈ ದಾರವನ್ನು ನೆನೆಸಬೇಕು. ಇದಕ್ಕೆ ಸ್ವಲ್ಪ ಕುಂಕುಮ ಹಚ್ಚಿ ನೀವು ಪೂಜೆಗೆ ಇರಿಸಿಕೊಂಡಿರುವ ಬೆಳ್ಳಿ ತಾಮ್ರ ಯಾವುದೇ ಆದಂಥ ಲೋಟ ಗಿಂಡಿ ಅದರಲ್ಲಿ ಮೊದಲು ಅರಿಶಿಣ ಕುಂಕುಮ ಅಕ್ಷತೆ, 1 ಕಾಯಿನು ಬೆಳ್ಳಿಯ ಕಾಯಿನಿದ್ದರೆ ಅದು ಹಾಕಿ, ಇಲ್ಲದಾದರೆ ನಮ್ಮ ಕಡೆಗೆ ಒಂದು ಸುರ್ತಿ ರೂಪಾಯಿ ಅಂತ ಹೇಳ್ತಾರೆ, 1 ದುಡ್ಡು ರೂಪಾಯಿ ಹಾಕಬೇಕು. ಅದರ ಜೊತೆಗೆ 1 ಅಡಿಕೆ ಬೆಟ್ಟ ಹಾಕಿ ಅದರ ಮೇಲೆ ಈ ದಾರವನ್ನು ಸಿದ್ಧತೆ ಮಾಡಿಕೊಂಡಿದ್ದು ಅದನ್ನು ಒಂದು ವೀಳ್ಯದೆಲೆ ಅಥವಾ ಬಾಳೆ ಎಲೆಯಲ್ಲಿ ಸುತ್ತಿ ಅದನ್ನು ಅದರಲ್ಲಿ ಇಡಬೇಕು. ಅದರ ಮೇಲೆ ಸರಿಯಾಗಿರುವ ಮುಚ್ಚಳವನ್ನು ಹಾಕಿ ನೀವು ಮಣೆಯ ಮೇಲೆ ಸಿದ್ಧಪಡಿಸಿದ ಅಕ್ಕಿಯಲ್ಲಿ ಬರೆದಂಥ ಅದರ ಮೇಲೆ 2 ಕೈಯಿಂದ ಆವಾಹನಂ ಸಮರ್ಪಯಾಮಿ ಸ್ಥಾನಂ ಸಮರ್ಪಯಾಮಿ ಅಂತ ಹೇಳಿ ದೇವಿಯನ್ನು ಅದರ ಮೇಲೆ ಸ್ಥಾಪನೆ ಮಾಡಿ ಪ್ರಸೀದ ಪ್ರಸೀದ ಅಂತ ಹೇಳಿಬಿಡಿ. ಮಾವಿನ ಎಲೆ ಸಿಕ್ಕರೆ ಎಡಕ್ಕೆ ಬಲಕ್ಕೆ 1 ಲೋಟದಲ್ಲಿ ನೀರು ಹಾಕಿ ಮಾವಿನ ಟೊಂಗೆಯನ್ನು ಇಡಿ. ನಂತರ ಸಿದ್ಧಪಡಿಸಿಕೊಂಡಿರುವಂಥ ಪೂಜೆಗೆ ಬೇಕಾದಂಥ ಸಾಮಾನುಗಳು, ಪೂಜೆಗೆ
ಒಂದು ಗಿಂಡಿಯಲ್ಲಿ ನೀರು ಇಟ್ಟುಕೊಳ್ಳಿ. ನೀರಿನಲ್ಲಿ ಅರಿಶಿಣ ಕುಂಕುಮ ದೇವಿ ಗಂಗಾದೇವಿಗೆ ಪೂಜೆ ಮಾಡಿ, ನಂತರ ಹೂವಿನಿಂದ ನೀವು ಜ್ಯೇಷ್ಠಾದೇವಿಗೆ ಆ ಹೂವಿನಿಂದ ಪ್ರೋಕ್ಷಣೆ ಮಾಡಿ, ಆಮೇಲೆ ಅರಿಶಿಣ ಕುಂಕುಮ 18 ಗೆಜ್ಜೆ ಇರುವಂಥ ಗೆಜ್ಜೆ ವಸ್ತ್ರ ಹಾಗೂ 2 ಗೆಜ್ಜೆ ಕುಪ್ಪಸ ಅಂತ ಮಾಡಿ ಕುಂಕುಮ ಹಚ್ಚಿ ಸಮರ್ಪಿಸಬೇಕು. ತರತರದ ಸುವಾಸನೆಯುಕ್ತ ಹೂವು, ಗರಿಕೆ, ಪತ್ರಿ, ಉತ್ರಾಣಿ ಎಲ್ಲದರಿಂದ ಪೂಜಿಸಿ. ಅಕ್ಕಿ ಅಡಕಿ ಉತ್ತತ್ತಿಯಿಂದ ಗೌರಿಗೆ ಉಡಿಯನ್ನು ತುಂಬಿ. ಇವತ್ತಿನ ದಿವಸ ಅಡಿಗೆ ಮಾಡುವಂಥ ಪದ್ಧತಿ ಇದ್ದರೆ ಅನ್ನ ಪಾಯಸ ಮಾಡಬಹುದು. ಅವರ ಮನೆಯಲ್ಲಿ ಪದ್ಧತಿ ಇರದೇ ಇದ್ದರೆ ಒಂದು ಹಾಲು ಸಕ್ಕರೆ ಹಣ್ಣು ನೈವೇದ್ಯ ತೋರಿಸಿ ನೀಲಾಂಜನ ಆರತಿ ಮಾಡಬಹುದು. ಮಾರನೆಯ ದಿನ ಅಷ್ಟಮಿಯಂದು ಕೂಡ ಇದೇ ರೀತಿ ಪೂಜೆ ಮಾಡಿ, ನಿಮಗೆ ಅಡಿಗೆ ಮಾಡೋಕ್ಕೆ ಏನು ಸಾಧ್ಯವೋ ಅಷ್ಟು ಮಾಡಿ ದೇವಿಗೆ ನೈವೇದ್ಯವನ್ನು ತೋರಿಸಿ. ನೈವೇದ್ಯದ ಮೊದಲು ದೇವಿಗೆ ಉಡಿಯನ್ನು ತುಂಬಿ, ನೀವು ಕೂಡ ಉಡಿಯನ್ನು ತುಂಬಿಕೊಂಡು ದೇವಿಗೆ ಆರತಿಯನ್ನು ಮಾಡಬೇಕು. ಕಡಲೆಬೇಳೆ ಹೂರಣದ ಅಡುಗೆಯನ್ನು ಮಾಡ್ತಾ ಇದ್ದರೆ ಪರವಾಗಿಲ್ಲ, ಮಾಡೋಕ್ಕೆ ಆಗದೇ ಇದ್ದರೆ ಬೇಸನ್ ಉಂಡಿಯಲ್ಲಿ ಆ ಹಿಟ್ಟಿನಲ್ಲಿ ಆರತಿಯನ್ನು ಮಾಡಿಕೊಳ್ಳಬಹುದು. ತಂಬಿಟ್ಟಿನಲ್ಲಿ ಅದರಲ್ಲಿ ದೀಪಗಳನ್ನು ಇಟ್ಟು ಆರತಿ ಮಾಡಬಹುದು. ಆಗದೇ ಇದ್ದರೆ ಕೊಬ್ಬರಿ ಬೆಲ್ಲದಲ್ಲಿ ಆರತಿಯನ್ನು ಮಾಡಿ ಅದರಲ್ಲಿ ದೀಪವನ್ನು ಇಟ್ಟು ಅದರಿಂದ ಕೂಡ ಬೆಳಗಬಹುದು. ಮೂರನೆಯ ದಿವಸ ನವಮಿಯಂದು ದೇವಿಗೆ ದೀಪಗಳನ್ನು ಹಚ್ಚಿಟ್ಟು ಅರಿಶಿಣ ಕುಂಕುಮ ಏರಿಸಿ ಹೂವಿನಿಂದ ಪೂಜೆ ಮಾಡಿ, ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ತುಪ್ಪದ ದೀಪವನ್ನು ಬೆಳಗಿ, ಪ್ರದಕ್ಷಿಣೆ ನಮಸ್ಕಾರ ಅಕ್ಷತೆಯನ್ನು ಹಾಕಿ ಭಕ್ತಿಯಿಂದ ಹಾಡು ಹೇಳಿಕೊಳ್ಳಿ. ನಂತರ ದೇವಿಯನ್ನು ಅವಳ ಬಲಗಡೆ ಸ್ವಲ್ಪ ಜರುಗಿಸಿ, ವರ್ಷವೂ ಹೀಗೆಯೇ ಪೂಜೆಯನ್ನು ಮಾಡುವ ನನಗೆ ಶಕ್ತಿ ಕೊಡು ಎಂದು ಬೇಡಿಕೊಂಡು ಮುಚ್ಚಳವನ್ನು ತೆಗೆದು ಆ ದಾರವನ್ನು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಆ ನೈರ್ಮಲ್ಯವನ್ನು ಕೂಡ ಇಟ್ಟುಕೊಂಡು ದಾರವನ್ನು ಹೇಗೆ ಗಂಟು ಹಾಕುವುದು ಅದು ಕೂಡ ನಾನು ಒಂದು ವಿಡಿಯೋದಲ್ಲಿ ಮಾಡಿ ಹಾಕಿದ್ದೇನೆ. ಒಂದು ಸಾರಿ ಎಲ್ಲ ನೋಡಿ ಇಟ್ಟುಕೊಳ್ಳಿ, ನಿಮಗೆ ತುಂಬ ಸುಲಭವಾಗ್ತದೆ. ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯವೋ ಏನು ಸಾಧ್ಯವೋ ಅಷ್ಟೇ ಮಾಡಿ. ಮುಖ್ಯವಾಗಿ ಅವಳಿಗೆ ಭಕ್ತಿಯಿಂದ ಮಾಡಿದರೆ ಆಯಿತು. ಪೂಜೆ ಮಾಡಬೇಕು, ದೋರವನ್ನು ಧರಿಸಿಕೊಳ್ಳಬೇಕು. ಇಂಥ ಆಸಕ್ತಿ ಉಳ್ಳವರು, ನಮ್ಮ ಸಂಪ್ರದಾಯವನ್ನು ಪಾಲಿಸುವವರು ಎಲ್ಲವನ್ನು ನೋಡಿದಾಗ ಬಹಳ ಸಂತೋಷವಾಗುತ್ತದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.